ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಂದುವರೆದು ನಮ್ಮ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು ಅಂದ್ರೆ ನಮ್ಮ ಗೃಹಲಕ್ಷ್ಮಿಯರ ಮನಸ್ಥಿತಿ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ, ತೊಳಲಾಟ ಶುರು ಆಗ್ಬಿಟ್ಟಿದೆ. ಅಯ್ಯೋ ನಮ್ಗೆ 2,000 ಸಿಗುತ್ತಾ ಇಲ್ವಾ, ಇನ್ನು ಮುಂದೆ ನಮ್ಮನ್ನ ಕೈ ಬಿಟ್ಬಿಡ್ತಾರ, ರಾಜ್ಯ ಸರ್ಕಾರ ಸ್ಟಾಪ್ ಮಾಡ್ಬಿಡ್ತಾ ನಮ್ಗೆ ದುಡ್ಡು ಕೊಡೋದನ್ನ. ಇಂಥ ಆತಂಕಗಳು ಬಹುತೇಕ ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮರಿಗೆ ಪ್ರಾರಂಭ ಆಗಿದೆ. ಹಾಗಾಗಿ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೆಂಗಿದೆ ಆ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಗ್ಯಾರಂಟಿ ನ್ಯೂಸ್. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೆ ಜೈ ಅಂತಿದ್ದಾರಂತೆ ಮಂಡ್ಯ ಮಹಿಳೆಯರು. ಸರ್ಕಾರ ಈ ಯೋಜನೆ ಪರಿಷ್ಕರಣೆ ಮಾಡ್ತಾ ಇರೋದು ಸರಿಯಾಗಿದೆ, ಆದ್ರೆ ಅನಕ್ಷರಸ್ಥರು ವೃದ್ಧೆಯರಿಗೆ ಮತ್ತೆ ಅರ್ಜಿ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ನಾವು ಸರ್ಕಾರ ಹೇಳಿದ್ರೆ ಮತ್ತೊಮ್ಮೆ ಅರ್ಜಿ ಹಾಕೋದಕ್ಕೆ ಸಿದ್ಧರಿದ್ದೀವಿ ಅಂತ ಹೆಣ್ಮಕ್ಳು ಹೇಳ್ತಾ ಇರೋದು. ಗೃಹಲಕ್ಷ್ಮಿ ಯೋಜನೆಯ 2,000ದಿಂದ ನಮಗೆ ಉಪಯೋಗವಾಗಿದೆ. ಮನೆ ಖರ್ಚು, ಆಸ್ಪತ್ರೆ ಮತ್ತು ಔಷಧಿ ಖರ್ಚು, ಸ್ವ ಉದ್ಯೋಗಕ್ಕೆ ಈ ಹಣ ನೆರವಾಗ್ತಾ ಇದೆ. ಈ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಅಂತ ಮಹಿಳೆಯರು ಕೇಳ್ಕೊಳ್ತಿದ್ದಾರೆ. ಮಂಡ್ಯ ಭಾಗದ ಮಹಿಳೆಯರ ಒತ್ತಾಯ ಇದು. ನೀವು ಮಾಡ್ತಾ ಇರೋದ್ರು ತಪ್ಪಲ್ಲ, ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಮಾಡಿ ಅಂತ ಹೇಳಿದ್ದು ತಪ್ಪಲ್ಲ. ಆದ್ರೆ ಅನಕ್ಷರಸ್ಥರು, ಎಜುಕೇಟೆಡ್ ಅಲ್ದೇ ಇರೋರು ಪಾಪ ಇದ್ರ ಬಗ್ಗೆ ಮಾಹಿತಿ ಕೊರತೆ ಇರುತ್ತೆ. ವೃದ್ಧೆಯರು ಏನ್ ಮಾಡ್ಬೇಕು, ಅವರು ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಮಾಡ್ಬೇಕು ಅಂದ್ರೆ ಪರವಾಗಿಲ್ಲ, ಕಷ್ಟ ಆದ್ರೂ ಪರವಾಗಿಲ್ಲ, ಹೋಗಿ ಅರ್ಜಿ ಸಲ್ಲಿಕೆ ಮಾಡ್ತೀವಿ, ಆದ್ರೆ ದುಡ್ಡು ಕೊಡೋದು ಮಾತ್ರ ನಿಲ್ಲಿಸ್ಬೇಡಿ, ನಮ್ಗೆ 2,000 ಬೇಕೇ ಬೇಕು. ಸ್ವಾವಲಂಬಿ ಜೀವನ ಮಾಡೋದಕ್ಕೆ ಅನುಕೂಲ ಆಗ್ತಾ ಇದೆ. ನಾನು ಆಗ್ಲೇ ಹೇಳಿದ್ನಲ್ಲ, ಈ ಗ್ರಾಮೀಣ ಭಾಗದಲ್ಲಿ 2,000 ಅನ್ನೋದು ಅತಿ ದೊಡ್ಡ ಅಮೌಂಟ್. ನೀವು ಬೆಂಗಳೂರಲ್ಲಿ ಹೆಣ್ಮಕ್ಳನ್ನ ಕೇಳಿ 2,000 ಯಾವ್ದಕ್ಕೂ ಸಾಕಾಗಲ್ಲ ಅಂತೀವಿ, ಆದ್ರೆ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳು 2,000 ಇಟ್ಕೊಂಡು ಪಾಪ ಏನೋ ದುಡ್ಡಿಗೆ ದುಡ್ಡು ಜೋಡಿಸ್ಕೊಂಡು ಸ್ವ ಉದ್ಯೋಗ ಪ್ರಾರಂಭ ಮಾಡಿದವರಿದ್ದಾರೆ. ಸ್ವಂತ ಖರ್ಚುಗಳಿಗೆ ಅದು ಸಹಕಾರಿ ಆಗ್ತಾ ಇದೆ ಅಂತ ಹೆಣ್ಮಕ್ಳು ಕೇಳ್ತಾ ಇರೋದು. ಗೊತ್ತಿದ್ಯಾ ನಿಮ್ಗೆ ಸಿದ್ದರಾಮಯ್ಯ ಅವ್ರದ್ದು? ಗೊತ್ತಿತ್ತು. ನಾವ್ ಗಣಗು ಕಾಲ್ ಮುರ್ಕೊಂಡ್ ಮೂಲೆ ಕೂತವನೆ. ನಾ ಯಾಕೆ ಬರುದ್ರಲ್ಲ ಕಣಪ್ಪ ನನಗ್ ಜೀವನ, ಯಾಕಿಲ್ಲ ಕಣಪ್ಪ ನನ್ಗೆ ಜೀವನ. ಅದೇ ನನ್ಗ ಹೊಟ್ಟೆ ತುಂಬಾ. ಈಗ ಮತ್ತೆ ಗೃಹಲಕ್ಷ್ಮಿಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂತವ್ರೆ. ಹಾಕ್ತೀನಿ ಕಣಪ್ಪ, ಹಾಕ್ತಿರಿ? ಹಾಕ್ತೀನಿ. ಅದಿದ್ರೆ ನನ್ಗೆ ಕಣಪ್ಪ ಹೊಟ್ಟೆ ಜೀವನ. ಗಣಗು ಕಾಲ್ ಮುರ್ಕೊಂಡವನೆ, ನನ್ಗೂ 2 ಕಣ್ ಕಾಣಕ್ಕಿಲ್ಲ, ದೇವ್ರು ಅಂತ ಜೈದೋರ್ದಿಲ್ಲ ಕಣಪ್ಪ. ನನ್ಗೂ 60 ವರ್ಷ. ಈಗ ಮಾಡೋದು ಹೊಸದಾಗಿ ಮತ್ತೆ ಮಾಡೋರ್ಲ ಅದು ಒಳ್ಳೇದು ಅನ್ಸ್ತದ? ಒಳ್ಳೇದು ಕಣಪ್ಪ. ಅದ್ ಮಾಡ್ತಿದ್ರೆ ನಮ್ಮಂತ ಬಡವ್ರಿಗೆ ಇವ್ರು ಇಲ್ಲ ಅಂದ್ರೆ ನಮ್ ಜೀವನ ಆಗಕ್ಕಿಲ್ಲ ಕಣಪ್ಪ. ಇವ್ರ ಕೈ ಬಿಟ್ಬಿಟ್ರೆ ನಮ್ಗೆ ಯಾರು, ನಮ್ ಗತಿನೇ ಇಲ್ಲ, ಯಾರು ಇಲ್ಲ ಕಣಪ್ಪ ನಮ್ಗ ನೋಡ್ಕೊಳ್ಳೋರು. ನಮ್ ಜೀವನಕ್ಕೇನೆ ಆಯ್ತಿತ್ತು. ಈಗ ನಾವು ನಮ್ ಜೀವನಕ್ಕೆ ಇದಾಯ್ತದೆ, ಹಾಕ್ತಿವಿ ಈಗ ಅಪ್ಲಿಕೇಶನ್. ಮತ್ತೆ ಕಷ್ಟನೋ ಇದು ಹೊಸ್ದಾಗ ಹಾಕ್ತಿವಿ ಈಗ. ಹಾಕ್ತಿವಿ. ನಮ್ ಜೀವನಕ್ಕೆ, ನಮ್ಮ ಮಾತ್ರೆಗೆ ನಾವ್ ಮಾಡ್ಕೋಬೇಕು, ಇನ್ಯಾದಕ್ಕೆ ನಮ್ ಕಷ್ಟಕ್ಕೆ. ಗೃಹಲಕ್ಷ್ಮಿ ದುಡ್ಡು ಬರ್ತಿತ್ತ ನಿಮ್ಗೆ? ಹೇಗೆ ಬರ್ತಿತ್ತಪ್ಪ? ಬರ್ತಿತ್ತು. ಈಗ 2 ತಿಂಗಳಿಂದ ನಿಂತೋಗೈತೆ. ನಮ್ಗ ಗಂಡ ಮಕ್ಳು ಯಾರು ಇಲ್ಲ, ನಂಗಿರಕ್ ಮನೆ ಇಲ್ಲ. ನಾನು ಯಾರೋ ನನ್ ಮೈದ ಅವ್ರು ಯಾರೋ ನನ್ ಗಂಡನ್ ಗುಡ್ಸೋರು ಅಂತ ಮನ ಕೊಟ್ಟವ್ರ, ಆ ಮನೇಲಿ ಇದ್ದೀನಿ ಅಷ್ಟೇನೆ. ನನ್ಗ್ ಮನನೂ ಇಲ್ಲ, ಏನು ಇಲ್ಲ. ಹಾಕ್ಬೇಕು ಅಂತ ಹೇಳ್ತಾವ್ರಪ್ಪ. ಹಾಕ್ರಿ ಅಂತ ಎಲ್ಲಾರ್ಗು ಬಾಯ್ಲು ಬರ್ತವ್ರ, ಹಾಕಿಸ್ತೀನಿ. ನನ್ಗ ಜೀವನಾಂಶ ಕಳಿಯಕ ನನ್ಗೆ ಯಾರು ನಿಮ್ ಜೀವನ ಆಗ್ತಿದೆ? 2,000 ರೂಪಾಯಿ ಆಗ್ತಿತ್ತು ಅಪ್ಪ. ಈಗ ನನ್ಗೆ ಯಾರು ದಿಕ್ಕಿಲ್ಲ ಕಣಪ್ಪ. ಕಷ್ಟ ಅನ್ನಿಸ್ತೈತೆ. ಒಂದಿದ್ರು ಒಂದಿಲ್ಲ, ಎಲ್ಲ ಕೇಳ್ತಾವ್ರೆ. ನಮ್ತ ಒಂದು ಕಳ್ದೋಗವೆ, ಇಲ್ಲ ಅಂದ್ರೆ ಇರ್ಬೇಕು. ಗೊತ್ತಿಲ್ಲ, ನಮ್ಗ್ ಗೊತ್ತಿಲ್ಲ. ಅಲ್ಲ ಮೊದ್ಲು 2,000 ರೂಪಾಯಿ ಬರ್ತಿತ್ತ? ಬರ್ತಿತ್ತು. ಈಗೆಲ್ಲ ಬಳಸ್ಕೊಂಡ್ರಿ 2,000 ರೂಪಾಯಿನ? ನಮ್ ಕಷ್ಟಕ್ಕಾಯ್ತಿತ್ತು, ಹೊಟ್ಟೆಗಾಯ್ತಿತ್ತು, ಸಾಮಂತ ಇದೆ, ಮಾಡ್ಕೊತಾ ಇದ್ದು. ಬಡವ್ರು ನಾವು ತುಂಬಾ ಹೊಟ್ಟೆಗ್ ಮಾಡ್ಕೊತಾ ಇದ್ದು. ಈಗ ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾವ್ರಲ್ಲ? ಈಗ ಏನು ಮಾಡಕ್ಕಾಗಲ್ಲ, ಕಷ್ಟ ಆಯ್ತಾ ಇದೆ. ಹಾಕ್ಬೇಕು ಅಂದ್ರೆ ಹೆಂಗೋ ಮಾಡಿ ಹಾಕ್ತಿವಿ. ಸರ್ ಅದು ಬರ್ತಿದಾಗ ನಮ್ಗೆ ಒಂದ್ ಏನಕ್ಕಾರು ಹೆಲ್ಪ್ ಆಯ್ತಿತ್ತು. ನಮ್ಗೆ ಅದು ಬರ್ತಿದಾಗ ಒಂದ್ ಕಷ್ಟ ನಮ್ಗೂ ಇದ್ವಿ, ನಾನುವೆ ತಂದಾಕೋರು ಯಾರು ಇಲ್ಲ ನಮ್ಗೆ. ಅದ್ರಿಂದ ಬರ್ತಿದ್ದು ಹೆಂಗೋ ಯಾವ್ಯಾವ ಒಂದ್ ಸ್ವಲ್ಪ ಜೀವನಕ್ಕೆ ನಡೀತಿತ್ತು. ಈಗ 3 ತಿಂಗಳಾಯ್ತು ಸರ್. 3 ತಿಂಗಳಿಂದ ನಮ್ಗೆ ಬರ್ತಾ ಇಲ್ಲ. ಈಗ ನಮ್ಗೆ ಸ್ವಲ್ಪ ತೊಂದರೆ ಆಗಿದೆ. ಗೃಹಲಕ್ಷ್ಮಿ ದುಡ್ಡು 2,000 ರೂಪಾಯಿ ಬರ್ತಾ ಇತ್ತು. ಇನ್ನು 2 ತಿಂಗಳು ಬರ್ತಾ ಇಲ್ಲ. ಈಗ ಅದಕ್ಕೆ ಸಾಕಷ್ಟು ನಾವು ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ. ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳವ್ರೆ, ಈಗ ಹಾಕ್ತೀವಿ. ಅದರಿಂದ ನಮ್ಗೆ ಸೌಲಭ್ಯ ಆಗಿದೆ. ಮೊದ್ಲು 2,000 ಬರ್ತಿತ್ತು, 3-4 ತಿಂಗಳಿಂದ ಬರ್ತಾ ಇಲ್ಲ. ಬಂದ್ರೆ ಒಳ್ಳೇದು. ಪುನಃ ಏನೋ ಅಪ್ಲಿಕೇಶನ್ ಹೊಸದಾಗಿ ಹಾಕಿ ಅಂತ ಹೇಳ್ತಾ ಇದಾರೆ. ಇವಾಗ ಏನು ಇದೇ ಬರ್ತಾ ಇಲ್ಲ. ಇನ್ನು ಅಪ್ಲಿಕೇಶನ್ ಹಾಕ್ಸ್ಮೇಲೆ ಅದು ಬರ್ತದೋ ಏನೋ ಇಲ್ಲ. ಹೆಂಗೋ ಸಿದ್ದರಾಮಯ್ಯ ಅವ್ರು ಕೊಡ್ತಾ ಇದೀವಿ, ನಮ್ಗೊಂದ್ ಸ್ವಲ್ಪ ಹೆಲ್ಪ್ ಆಯ್ತಿತ್ತು. ಇವಾಗ ಮನೇಲಿ ನಮ್ಗೂನು ಏನು ಗಂಡಸ್ರು ಯಾರು ಇಲ್ಲ, ಗಂಡ್ ಮಕ್ಳು ಇಲ್ಲ, ಗಂಡನೂ ಇಲ್ಲ. ಮನೇಲಿ ಬಾಣ್ತಿರೋದು, ಅದ್ರದ್ರೆ ಉಂಟು, ಇಲ್ದವ್ರು ಇಲ್ಲ. ಇದೇನೋ ಧರ್ಮ ಏನೋ ಬರ್ತಾರೆ, ಮತ್ತೆ ಅಪ್ಲಿಕೇಶನ್ ಹಾಕ್ತೀರಾ? ಹಾಕಿ ಅಂತವ್ರೆ. ಏನು ಡೌಟ್, ಏನ್ ಹಾಕೋದು ಬೇಡ ಅಂತ. ಅಲ್ಲ ಹಾಕಿದ್ರೇನೆ ದುಡ್ಡು ಬರೋದು ಅಂತ ಹೇಳ್ತಾರೆ.
ಹಾಕ್ತಿವಿ ಆಗ್ತೀವಿ ಹಾಕ್ತಿವಿ ಯೂಸ್ ಆಗ್ತಿತ್ತಾ ನಿಮ್ಗೆ ಗೃಹಲಕ್ಷ್ಮಿದು ಹೇಳಿ? ಅದು ಬರ್ತಾ ಇದ್ದಿದ್ದು ಎಷ್ಟೋ ಒಳ್ಳೇದಿತ್ತು ನಮ್ಗೆ. ಹ್ಮ್. ಸ್ಟಾಪ್ ಆಗಿರೋದ್ರಿಂದ ಇದ್ದಿದ್ದು ಕಷ್ಟ ಐತೆ. ಇದ್ರಲ್ಲಿ ಎಲ್ಲಾ ದುರುಪಯೋಗ ಮಾಡೋದೆಲ್ಲ ಪರಿಶೀಲನೆ ಮಾಡಿ ನಿಜವಾದ ಅರ್ಹ ಫಲಾನುಭವಿಗಳಿಗೆ ಯಾರಿರ್ತಾರೆ ಅವ್ರಿಗೆ ಕೊಡೋದು ಸೂಕ್ತ ಅನಿಸ್ತದೆ. ಏನೆಲ್ಲ ಮಾಡ್ಕೊಂಡ್ರಿ ನೀವು ಗೃಹಲಕ್ಷ್ಮಿ ಹಣದಲ್ಲಿ? ನಾವು ಮನೆಗೆ ಗ್ಯಾಸ್ ಉಪಯೋಗಿಸ್ಕೊಂಡ್ರಿ, ಆರೋಗ್ಯ ಭಾಗ್ಯ ಸುಧಾರಣೆ ಮಾಡ್ಕೊಂಡ್ರಿ, ನಮ್ಮ ಮದ್ವೆ ಕಾರ್ಯದಲ್ಲೆಲ್ಲಾನು ನಮ್ಗೆ ಸಹಾಯ ಆಯ್ತು. ಆಮೇಲೆ ಸಾಲ ಸವಲತ್ತು ಸ್ವಲ್ಪ ಏನೇನೋ ಮಾಡ್ಕೊಂಡಿದ್ವಿ, ತಾಯಿ ಡೆತ್ ಆದಾಗ ಎಲ್ಲ ನಮ್ಗೆ ತುಂಬಾ ಅನುಕೂಲ ಆಯ್ತು. ಅನುಕೂಲ ಆಯ್ತು ಅಂತ ಬರ್ತಿತ್ತು ನಮ್ಮ ಅತ್ತೆಯವ್ರಿಗೆ. ಹ್ಮ್. ಈಗ ಈ ತಿಂಗಳಿಂದ ಬರ್ತಿಲ್ಲ, ಹ್ಮ್. ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಅಂದವ್ರೆ, ಹ್ಮ್. ಹಾಕಿಸ್ಬೇಕು. ಈಗ ನಮ್ಮ ಮನೆಗೆ ಹೆಲ್ಪ್ ಆಯ್ತಿದ್ದು, ಹ್ಮ್. ವರ್ಕ್ ಹೆಲ್ಪ್ ಆಯ್ತು. ಈಗ ಅವ್ರು